ಕಾರ್ಪೊರೇಟರ್ ಲಿಂಗಪಂಡೆ ಮಂಡೆಯಾನೆ 24 ಗಂಟೆ ಸರ್ವಿಸ್ STD ಬೂಸಾನಂಚ ಓಪನ್ ಉಪ್ಪಂದು ಇಲ್ಲಂಚಿನ ಒಂಜಿ ಬೆಂಚ್ ಮಲ್ಪದೆ ಪಿದೇ ಉಪ್ಪುನು ಏತು ವರ್ತಗಳ ನಿಕ್ಲೆ ನನ್ಕೋನೋಲಿ ಮಾತ್ರ ನಾನು ಔಟ್ ಗೋಯಿಂಗ್ ಫ್ರೀ ಇನ್ಕಮಿಂಗ್ ಮಾತ್ರ ನಿಕ್ಲೆ ನನ್ಕಂತ ಬಿಡೋಡು ದಯ ಪಂಡ ನಿಕ್ಲಿನ ಬೆಲೆ ಸಾದಿರಬಾರ್ದು ಸೀದಾ ಪೋಪಾರ್ ನಿಕ್ಲಿ ಯಾನವ್ಲಿ ಅವು ಸೈಡ್ ಊರ್ದಕ್ಲ ಮಾತ ಬೇಲೆ ಮಲ್ಪೆ ಮಾರ್ಯಾರೆ ಅನ್ನೊಂಜಿ ಬೇಲೆ ಮಲ್ಪಾರ ಎಂಕಿತ್ತೆ ಎಂಡ ಫ್ಲಾಟ್ ಉಂಡು ಫ್ಲಾಟ್ ಅವಡು ಎಕ್ಸ್ಚೇಂಜ್ ಮಲ್ಪನಾಕ್ಲೇರ ಉಳ್ಳೇರ ಮಾರ್ರೆ ಅವು ಪನ್ ಒಳ್ಳೆಯರ ನಿಮ್ಮ ನಿವೇಶನವನ್ನು ಫ್ಲಾಟ್ ಜೊತೆಗೆ ಎಕ್ಸ್ಚೇಂಜ್ ಮಾಡಲು ಸಂಪರ್ಕಿಸಿರಿ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಅಂಡ್ ಡೆವಲಪರ್ಸ್ ಮಂಗಳೂರು. ಮಂಗಳೂರು ಮಹಾನಗರ ಪಾಲಿಕೆಯ 18ನೇ ವಾರ್ಡ್ ಕಾವೂರಿಗೆ ಸಾಮಾನ್ಯ ಅಭ್ಯರ್ಥಿಯಾಗಿ ದೀಪಕ್ ಕೆ ಪೂಜಾರಿಯಾದ ನಾನು ತೃತೀಯ ಬಾರಿಗೆ ಈ ಭಾಗದಿಂದ ಸ್ಪರ್ಧಿಸಿದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆರ್ಥಿಕ ಸ್ಥಾಯಿ ಸಮಿತಿಯ ಲೆಕ್ಕಪತ್ರ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿದ್ದುಕೊಂಡು 2012-2013 ಸಾಲಿನ ವಿರೋಧ ಪ್ರತಿಪಕ್ಷ ನಾಯಕನಾಗಿಕೊಂಡು ಅನೇಕ ಜನಪರ ಹೋರಾಟಗಳನ್ನು ಮಾಡಿಕೊಂಡು ಈ ಭಾಗದ ಜನತೆಗೆ ನ್ಯಾಯ ಸಿಗುವಲ್ಲಿ ಯಶಸ್ವಿಯಾದ ಕಾರ್ಯಾಚರಣೆಯನ್ನು ಮಾಡಿಕೊಂಡು ಇಲ್ಲಿ ನಮ್ಮ ಹಿಂದುಳಿದ ಪ್ರದೇಶದ ಈ ಕಾವೂರು ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, ರಸ್ತೆಗಳು, ಮೂಲಭೂತ ಸೌಕರ್ಯ, ನೀರು, ದಾರಿದೀಪ, ಚರಂಡಿ ಇನ್ನಿತರ ಸೌಕರ್ಯಗಳನ್ನು ಕೊಡುವಲ್ಲಿ ಅಲ್ಲದೆ ಸರ್ಕಾರದ ಯಾವುದೇ ಒಂದು ಸವಲತ್ತನ್ನು ಸಮಾಜದ ಕಟ್ಟಕಡೆಯ ಜನರಿಗೆ ಮುಟ್ಟಿಸುವಲ್ಲಿ ಕಳೆದ 10 ವರ್ಷದಿಂದ ನಿರಂತರವಾಗಿ ಶ್ರಮಿಸುತ್ತಾ ಬಂದು ಇವತ್ತು 3ನೇ ಬಾರಿಗೆ ಮತ್ತೊಮ್ಮೆ ಈ ಪರಿಸರದಲ್ಲಿ ಈ ಭಾಗದಲ್ಲಿ ಚುನಾವಣೆಗೆ ನಿಂತಿದ್ದ ಭಾರತೀಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಚುನಾವಣೆಗೆ ನಿಂತಿದ್ದೇನೆ. ಇನ್ನು ನಮಗೆ ಒಂದು ಅವಕಾಶ ಕೊಟ್ಟರೆ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು, ರಸ್ತೆ ಕಾಂಕ್ರೀಟೀಕರಣ ಆಗ್ಬೋದು, ನೀರಿನ ಸಮಸ್ಯೆ ಆಗ್ಬೋದು, ದಾರಿದೀಪ ಆಗ್ಬೋದು, ಮೂಲಭೂತ ಇನ್ನಿತರ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಜನರಿಗೆ ಮುಟ್ಟಿಸ್ತೇನೆಂಬ ಭರವಸೆಯನ್ನು ಕೊಡುತ್ತಾ ಮುಂದಿನ 2013-14ನೇ ಸಾಲಿನ ಚುನಾವಣೆಯಲ್ಲಿ ನಾನು ಕಾವೂರು 18ನೇ ವಾರ್ಡ್ ಕಾವೂರನ್ನು ಮತ್ತೊಮ್ಮೆ ತೃತೀಯ ಬಾರಿಗೆ ಪ್ರತಿನಿಧಿಸುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ನಾನು ಈಗ ನಮ್ಮ ವಾರ್ಡಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ನನಗೆ ಸಿಕ್ಕಿದೆ. ದೇವರ ದಯದಿಂದ ನಾನು ಆ ವಾರ್ಡಲ್ಲಿ ಅಭಿವೃದ್ಧಿಯ ಕೆಲಸ ಮುಂಚೆ ಏನೆಲ್ಲ ಆಗಬೇಕಂತ ನನ್ನ ಮತದಾರರ ಸೇವೆಯನ್ನು ಸಲ್ಲಿಸಲಿಕ್ಕೆ ನನಗೆ ಇದೊಂದು ಅವಕಾಶ ಸಿಕ್ಕಿದ ಕೂಡಲೇ ನಾನು ಇದನ್ನು ಜನರಿಗೆ ಸ್ಪಂದಿಸುತ್ತೇನೆ. 11ನೇ ವಾರ್ಡಲ್ಲಿ ತುಂಬ ಇದು ಡ್ರೈನೇಜಿದು ಬೇರೆ ಕೆಲವು ಸಮಸ್ಯೆಗಳಿದೆ, ದಾರಿದೀಪ, ದಾರಿದು ಕೆಲವು ಸಮಸ್ಯೆಗಳನ್ನು ಪರಿಹಾರ ಆಗಬೇಕಂತ ನಾವು ಪ್ರಯತ್ನ ಮಾಡಲಿಕ್ಕೆ ನನ್ನ ತುಂಬ ಕಷ್ಟಪಡ್ತೇನೆ ಅಂತ ನಮ್ಮ ಮತದಾರರಿಗೆ ನಾನು ಸ್ಪಂದಿಸ್ತೇನೆ. 1997ರಿಂದ 2002 ಇಸ್ವಿ ತನಕ ಒಂದು ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಕಾರ್ಪೊರೇಟರ್ ಆಗಿ ಸ್ಪರ್ಧಿಸಿದ್ದೇನೆ. ಜನರ ಎಲ್ಲ ಒಳ್ಳೆಯ ಸೇವೆಯನ್ನು ಮಾಡಿ ಕಾರ್ಯಕರ್ತರನ್ನೆಲ್ಲ ಜೋಡಿಸಿ ಒಳ್ಳೆಯ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಹಾಗೆ ಅವಕಾಶ ಈ ಸಲ ಕೂಡ ನನ್ನನ್ನು ಆರಿಸಿ ಎಲ್ಲ ಕಾರ್ಯಕರ್ತರು ನನ್ನ ಹೆಸರನ್ನು ಆರಿಸಿ ನನ್ನನ್ನು ಈ ಸಲ ಕೂಡ ನಾಮಿನೇಷನ್ ಹಾಕಿ ನಾನು ನಿಂತಿದ್ದೇನೆ. The local body elections have been already declared and Congress party has filed all its nomination in all the 60 wards, and this is I think so it's an historical moment because we had a huge panel of selection committee where all the frontal organization leaders as well as the district president as well as all the senior most people of the party were there, and the selection took place in front of everyone, and we have seen through that we have given the candidature for candidates who worked for the party, who were with the party, and we have not, and we have also seen that this is for the first time we are giving youth congress elected bodies around 5 to 6 tickets in Mangalore. In the corporation we have got around 5 tickets for the city corporation elections, and this is a clear symbol of victory because
in today's democracy, whatever is going on in the city, it will not remain permanent, because now Congress party has identified Youth Congress members, and Youth Congress is completely with the candidatures, and we'll be fighting for the elections, and we'll see through that we will be gaining around 40 seats in the corporation. ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ 60 ಅಭ್ಯರ್ಥಿಗಳು ನಾಮಪತ್ರ ನಾವು ಸಲ್ಲಿಸ್ತಾ ಇದ್ದೇವೆ. ಮಹಾನಗರ ಪಾಲಿಕೆಯಲ್ಲಿ ಕಳೆದ 5 ವರ್ಷದಲ್ಲಿ ಆಡಳಿತ ಮಾಡಿದಂಥ BJP ಪಕ್ಷದ ಆಡಳಿತ ವೈಫಲ್ಯ ಮತ್ತು ಏನು ಚುನಾವಣಾ ಪ್ರಣಾಳಿಕೆಯಲ್ಲಿ 5 ವರ್ಷದಿಂದ ಅವರು ಘೋಷಣೆ ಮಾಡಿದ ಯಾವತ್ತು ಕಾರ್ಯಕ್ರಮವನ್ನು ಮಾಡದೆ ಸಾರ್ವಜನಿಕರಿಗೆ, ಅದರಲ್ಲೂ ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ, ಬಡವರ್ಗದವರಿಗೆ ಇರ್ತಕ್ಕಂಥ ಸೌಲಭ್ಯಗಳಿರಬಹುದು, ಅಥವಾ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಅಂತ ಕಾನೂನು ಇರಬಹುದು, ಮನೆ ಕಟ್ಟಲಿಕ್ಕೆ ಇರ್ತಕ್ಕಂಥ CDP ಇರ್ಬೋದು, ಝೋನಲ್ ರೆಗ್ಯುಲೇಷನ್ ಇರ್ಬೋದು, ಎಲ್ಲ ಕಂದಾಯಗಳನ್ನು ಹೆಚ್ಚು ಮಾಡಿ ಒಂದು ದೊಡ್ಡ ಹೊಡೆತವನ್ನು ಕೊಟ್ಟು, ಈಗ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ಹಾಕ್ತಾರೆ ಎಂಬ ಪ್ರಣಾಳಿಕೆಯನ್ನು ಅವರು ತೋರಿಸಿ, ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಅದನ್ನು ಹಾಕಿ ಅವರ ನಿಜ ಬಣ್ಣ ಜನರಿಗೆ ಬಯಲಾಗಿದೆ. ಆದ್ದರಿಂದಾಗಿ ಏನು ಮಹಾನಗರ ಪಾಲಿಕೆಗೆ ಇವತ್ತಿನ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಚುನಾವಣೆಗೆ ಉಸ್ತುವಾರಿ ಸಮಿತಿಗಳನ್ನು ಮಾಡಿದ್ದೇವೆ. ವಾರ್ಡಲ್ಲಿ ನಮ್ಮ ಪಕ್ಷದ ಪ್ರತಿನಿಧಿಗಳು ಈಗಾಗಲೇ ಮನೆ ಮನೆಗೆ ಹೋಗುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಸರಿಯಾಗಿ ಎಲ್ಲ ಕಡೆಗಳಲ್ಲಿ ನಾವು ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಫೋರ್ಟ್ ವಾರ್ಡಿನಲ್ಲಿ ನಾನು JDSನಲ್ಲಿ ಸ್ಪರ್ಧಿಸಿದ್ದೇನೆ. ಅಲ್ಲಿ ತುಂಬ ಕೆಲಸಗಳು, ಕಾಮಗಾರಿಗಳು ಯಾವುದು ಪೂರ್ಣ ಆಗಲಿಲ್ಲ. 15 ವರ್ಷದಲ್ಲಿ ಆಗದ ಕೆಲಸಗಳು ತುಂಬ ಬಾಕಿ ಇದೆ. ಆದ ಕಾರಣ ನಾನು ಅದನ್ನು ಮನಗಂಡು ನಾನು JDSಯಲ್ಲಿ ಸ್ಪರ್ಧಿಸಲು ಇಚ್ಛಿಸಿದ್ದೇನೆ. ಆದ ಕಾರಣ ಎಲ್ಲರೂ ಇದನ್ನು ಒಳ್ಳೆಯ ರೀತಿಯಲ್ಲಿ ನನ್ನನ್ನು ಗೆಲ್ಲಿಸಬೇಕಂತ ನಾನು ಎಲ್ಲ ಜನತೆಯಲ್ಲಿ ವಿನಂತಿಸುತ್ತೇನೆ. ನಾನು ಜಾತ್ಯತೀತ ಜನತಾದಳದ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಆಗಿದ್ದೇನೆ. ಸುಮಾರು 15 ವರ್ಷದಿಂದ ಪಕ್ಷಕ್ಕೆ ದುಡಿತಾ ಇದ್ದೇನೆ ನಾನು. ಈ ಸರಿ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ನಮ್ಮ ಸುಮಾರು 60 ವಾರ್ಡಲ್ಲಿ ಸುಮಾರು 50 ವಾರ್ಡಲ್ಲಿ ನಮ್ಮ ಪಕ್ಷದ ಸಕ್ರಿಯ ಅಭ್ಯರ್ಥಿಯನ್ನು ನಾವು ಕಣಕ್ಕೆ ಇಳಿಸಿದ್ದೇವೆ. ಆದ್ದರಿಂದ ನಮ್ಮ ನಂಬಿಕೆ ಇದೆ, ಈ ಸಾರಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಪಾತ್ರ ಮುಖ್ಯವಾಗಿ ಕಾಣಲಿಕ್ಕೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾವು ಮಂಗಳೂರಲ್ಲಿ ಪ್ರಥಮವಾಗಿ ಸದಾನಂದ ಶೆಟ್ಟಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ ಸುಮಾರು 3 ತಿಂಗಳ ಮುಂಚೆಯಿಂದ ನಾವು ಈ ಪಕ್ಷಕ್ಕಾಗಿ ನಿರಂತರ ನಾವು ಸಂಘಟನೆ ಮಾಡ್ತಾ ಇದ್ದೇವೆ ಪಕ್ಷವನ್ನು. ಈ ಜಿಲ್ಲೆಯಲ್ಲಿ ನಮ್ಮ ಒಂದೇ ಉದ್ದೇಶ, ಈ ಪಕ್ಷ ಈ 2 ಕೋಮುವಾದಿ ಪಕ್ಷ ಅಂತ BJP ಮತ್ತು ಕಾಂಗ್ರೆಸ್ಸನ್ನು ಸೋಲಿಸಿದೆ ನಮ್ಮ ನಾವು ಅದರ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಹಗಲು ಇರಲು ಈ ಪಕ್ಷಕ್ಕಾಗಿ ದುಡಿತಾ ಇದ್ದೇವೆ. ಖಂಡಿತವಾಗಿ ನಮಗೆ ಒಂದು 10-15 ಆದರೂ ನಾವು ಕಾರ್ಪೊರೇಟರ್ನ್ನು ಇಲ್ಲಿ ಜಯಗಳಿಸಿ ನಮ್ಮ ಪಕ್ಷವನ್ನು ಇಲ್ಲಿ ನಮ್ಮ ಪಾತ್ರವನ್ನು ಇಲ್ಲಿ ನಾವು ತೋರಿಸಿಕೊಡ್ತೇವೆ ಅಷ್ಟೇ.